ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಘೋಷವಾಕ್ಯ. ಮ್ಯಾರಥಾನ್ಗೆ ಉತ್ತಮ ಸ್ಪಂದನೆ. ಸಾರ್ವಜನಿಕರ ಆರೋಗ್ಯ ಮತ್ತು ಶಾಂತಿಯ ಜಾಗೃತಿ. ವಿದೇಶರು ಮ್ಯಾರಥಾನ್ನಲ್ಲಿ ಹೆಜ್ಜೆ ಹಾಕಿದ್ದೇ ವಿಶೇಷತೆ. ಬೆಳಗಾವಿ ಚಲೋಗೆ ಸಾವಿರಾರು ಕನ್ನಡಿಗರು ಶಕ್ತಿ ಪ್ರದರ್ಶನ. ಗಡಿಭಾಗದಲ್ಲಿ ಪುಂಡಾಟ ನಡೆಸುತ್ತಿರುವ ಎಂಇಎಸ್ ಶಿವಸೇನೆಯನ್ನು ನಿಷೇಧ ಮಾಡಿ ಎಂದು ಆಗ್ರಹ. ಕನ್ನಡ ಸೇನೆಯ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಹೇಳಿಕೆ. ಮದುವೆಯಾದ ಪ್ರಮೋದ್ ಮತ್ತು ಅಕ್ಷಯ್. ರಾಜ್ಯ ಮಹಿಳಾ ಹೋರಾಟಗಾರ್ತಿ ಪ್ರಮೋದ ಹಜಾರೆಗೆ ಯೋಧನೋರ್ವ ಲವ್ ಸೆಕ್ಸ್ ಧೋಕ. ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ. ಬೆಳಗಾವಿಯ ಗಡಿ ಭಾಗದಲ್ಲಿ ಪುಂಡಾಟ ನಡೆಸ್ತಾ ಇರುವ ಎಂಇಎಸ್ ಶಿವಸೇನೆಯನ್ನ ನಿಷೇಧ ಮಾಡಬೇಕು, ಮಹದಾಯಿ ಯೋಜನೆ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ನಾನಾ ಕನ್ನಡ ಸಂಘಟನೆಗಳು ಕರೆ ನೀಡಿದ್ದ ಬೆಳಗಾವಿ ಚಲೋಗೆ ಸೋಮವಾರ ಸಾವಿರಾರು ಕನ್ನಡಿಗರು ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಬೆಳಗಾವಿಯ ಗಡಿಭಾಗದಲ್ಲಿ ಪುಂಡಾಟ ನಡೆಸುತ್ತಿರುವ ಎಂಇಎಸ್ ಶಿವಸೇನೆಯನ್ನು ನಿಷೇಧ ಮಾಡಬೇಕು, ಮಹದಾಯಿ ಯೋಜನೆ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ನಾನಾ ಕನ್ನಡ ಸಂಘಟನೆಗಳು ಕರೆ ನೀಡಿದ ಬೆಳಗಾವಿ ಚಲೋಗೆ ಸೋಮವಾರ ಸಾವಿರಾರು ಕನ್ನಡಿಗರು ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ನಮ್ಮ ಗಡಿ ಭಾಗದಲ್ಲಿ ಏನಾಗುತ್ತಿದೆ ಎಂದು ಸರ್ಕಾರಕ್ಕೆ ಗೊತ್ತಿಲ್ಲ. ಸರ್ಕಾರ ಎಂಇಎಸ್ ನಿಷೇಧ ಮಾಡಬೇಕು, ಇಲ್ಲದಿದ್ದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲು ಬಿಡೋದಿಲ್ಲ. ಕನ್ನಡ ಸೇನೆಯ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಹೇಳಿದ್ರು. ಬೆಳಗಾವಿಯಲ್ಲಿ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ. ಅದೇನಿದ್ರು ಬೆಳಗಾವಿಯಿಂದ ಹೊರಗಡೆ, ಗಡಿಯಿಂದ ಹೊರಗಡೆ ಹೋಗಬೇಕು. ಮತ್ತು ಈ ಬಂದು ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದ್ 22 ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ ಎಂಇಎಸ್ ನಿಷೇಧಕ್ಕಾಗಿ. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಬಜೆಟ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂಇಎಸ್ ನಿಷೇಧ ಮಾಡುವ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು. ಪುಂಡಾಟ ಮಾಡುತ್ತಿರುವ ಎಂಇಎಸ್ ಸಂಘಟನೆಯ ನಿಷೇಧ ಮಾಡದಿದ್ರೆ ಬೆಳಗಾವಿಯಲ್ಲಿ ಶಾಸಕ ಸಭೆ ನಡೆಸಲು ಬಿಡೋದಿಲ್ಲ ಎಂದರು. ಬೆಳಗಾವಿಯಲ್ಲಿರುವ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಮರಾಠರಿಗೆ ಮಾರಿಕೊಂಡಿದ್ದಾರೆ. ಬೆಳಗಾವಿಗಾಗಿ, ಮಹದಾಯಿಯಾಗಿ, ಎಂಇಎಸ್ ಶಿವಸೇನೆ ನಿಷೇಧಕ್ಕಾಗಿ, ಉತ್ತರ ಕರ್ನಾಟಕದ ಹಾಗೂ ಅಖಂಡ ಕರ್ನಾಟಕದ ಅಭಿವೃದ್ಧಿಗಾಗಿ ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ ಮಾಡಲಾಗುವುದೆಂದು ಘೋಷಣೆ ಮಾಡಿದ್ರು. ಮುಖ್ಯಮಂತ್ರಿಗಳ ಕಾರನ್ನು ಚಾಲಕರು ಹತ್ತಬಾರದು, ರಾಜ್ಯಪಾಲರ ಕಾರನ್ನು ಚಾಲಕರು ಹತ್ತಬಾರದು. ಕರ್ನಾಟಕದ ಎಲ್ಲ ಚಾಲಕರುಗಳು ಒಂದಾಗಿ ಬೀದಿಗಿಳಿಬೇಕು. ಈ ಬಂದ್ ಕನ್ನಡಿಗರ ಬಂದ್, ಈ ಬಂದ್ ಕನ್ನಡಿಗರಿಗಾಗಿ ಶಕ್ತಿಯ ಬಂದ್, ಈ ಬಂದ್ ಬೆಳಗಾವಿಗಾಗಿ. ಈ ಬಂದ್ 22 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್. ನಾನು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದವನು. ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ. ಬೆಳಗಾವಿಯಲ್ಲಿನ ಸಮಸ್ಯೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕಿದೆ ಎಂದರು. ಸಾರಾ ಗೋವಿಂದ್ ಮಾತನಾಡಿ, ಬೆಳಗಾವಿಯಲ್ಲಿ ಪುಂಡಾಟ ನಡೆಸುತ್ತಿರುವ ಎಂಇಎಸ್ ಹಾಗೂ ಶಿವಸೇನೆಯನ್ನು ಗಡೀಪಾರು ಮಾಡಿ ಕನ್ನಡ ಪ್ರೇಮ ಮೆರೆಯಬೇಕು ಎಂದರು. ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಎಂಇಎಸ್ ಸಂಘಟನೆಯನ್ನ ಮುಂದುವರ್ಸೋದಕ್ಕೆ ಬಿಡಬೇಡಿ, ಇದನ್ನ ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡ ಮಾತನಾಡಿದಕ್ಕೆ ಸಾರಿಗೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿ ಪುಂಡಾಟ ಮಾಡಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆ ಬಸ್ ಮೇಲೆ ಮಸಿ ಬೆಳೆದಿರುವ ಕ್ರಮ ಸರಿಯಲ್ಲ ಎಂದರು. ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಒಂದು, ಪದೇ ಪದೇ ಕನ್ನಡಿಗರ ಮೇಲೆ
ನಿರಂತರವಾಗಿ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತಕ್ಕಂಥ MES ಅನ್ನ ಈ ಕೂಡಲೇ ಕರ್ನಾಟಕದಿಂದ ನಿಷೇಧ ಮಾಡಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮಾನ್ಯತೆಯನ್ನು ಕೊಡಬೇಕು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಮಾನ್ಯತೆಯನ್ನು ಕೊಡಬೇಕು. ಕಳಸಾ ಬಂಡೂರಿ ಮತ್ತು ಮಹದಾಯಿ ಈ ವಿಚಾರಗಳಲ್ಲಿ ನಮ್ಮ ರೈತರಿಗೆ ನ್ಯಾಯವನ್ನು ಕೊಡಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡು ಇವತ್ತು ಬಂದಿದ್ವಿ. ಜೊತೆಗೆ ಇತ್ತೀಚೆಗೆ ನಿಮ್ಮ ಬೆಳಗಾವಿ DC ಒಬ್ರು ಏನೋ ಕನ್ನಡದಲ್ಲಿ ನಾವು ಮರಾಠಿಯಲ್ಲೂ ಸಹ ನಾವು ಸೇವೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಕರ್ವೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಮಾತನಾಡಿ, ಬೆಳಗಾವಿಯಲ್ಲಿ ಕಾಲು ಕೆದ್ರಿ ಜಗಳಕ್ಕೆ ಬರುವ ಪುಂಡ MES ಸಂಘಟನೆಯನ್ನು ಕರ್ನಾಟಕ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದ್ರು. ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡದ ಸಾಂಸ್ಕೃತಿಕ ನೆಲೆ ಮೇಲೆ ದೌರ್ಜನ್ಯ, ಎಲ್ಲವನ್ನ ಕನ್ನಡ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂಥ ಈ MES ಮತ್ತು ಶಿವಸೇನೆ ಪುಂಡ್ರು ಸದಾ ನಾಡಿನ ಶಾಂತಿಯನ್ನ ಸದಾ ಭಂಗ ಮಾಡ್ತಾ ಇದ್ದಾರೆ. ನಾವು ನಾಡಿನ ಉತ್ಸಾಹ ಮಾಡಿದ್ರೆ, ನಾಡಿನ ಉತ್ಸವವನ್ನು ಆಚರಿಸಿದ್ರೆ ಅವರು ಕರಾಳ ದಿನವನ್ನ ಆಚರಣೆ ಮಾಡ್ತಾರೆ. ಜಿಲ್ಲಾಡಳಿತ ಈ ಕೂಡಲೇ ಕರಾಳ ದಿನವನ್ನ ರದ್ದು ಮಾಡಬೇಕು, ಇನ್ನು ಮುಂದೆ ಕೊಡಬಾರ್ದು. ಆಗ MES ಮತ್ತು ಶಿವಸೇನಾ ಸಂಘಟನೆಗಳನ್ನ ನಿಷೇಧ ಮಾಡಬೇಕು. ಕರ್ವೆ ಶಿವರಾಮೇಗೌಡ ಬನತ್, ವಾಜಿದ್ ಹಿರೇಕುಡಿ, ಮಾಂತೇಶ್ ರಣಕಟ್ಟಿಮಠ್, ರಾಜು ಕೋಲಾ, ಶಿವಲೀಲಾ ಕಲ್ಕೋಟೆ, ಸಂಗಮೇಶ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ರಾಜ್ಯ ಮಹಿಳಾ ಹೋರಾಟಗಾರ್ತಿ ಪ್ರಮೋದ ಹಜಾರೆಗೆ ಯೋಧನೋರ್ವ ಲವ್ ಸೆಕ್ಸ್ ದೋಖಾ ಮಾಡಿದ ಘಟನೆ ನಡೆದಿದ್ದು, ತನಗೆ ನ್ಯಾಯ ದೊರಕಿಸಿಕೊಡುವಂತೆ ಏಕಾಂಗಿಯಾಗಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು. ರಾಜ್ಯ ಮಹಿಳಾ ಹೋರಾಟಗಾರ್ತಿ ಪ್ರಮೋದ ಹಜಾರೆಗೆ ಯೋಧನೋರ್ವ ಲವ್ ಸೆಕ್ಸ್ ದೋಖಾ ಮಾಡಿದ ಘಟನೆ ನಡೆದಿತ್ತು. ತನಗೆ ನ್ಯಾಯ ದೊರಕಿಸಿಕೊಡುವಂತೆ ಏಕಾಂಗಿಯಾಗಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದ ನಿವಾಸಿ ಹೋರಾಟಗಾರ್ತಿ ಪ್ರಮೋದ ಹಜಾರೆಗೆ ಬಿಜ್ಕರಣಿ ಗ್ರಾಮದ ಯೋಧ ಅಕ್ಷಯ್ ನಿಲವಡಿಯಿಂದ ವಂಚನೆ ಮಾಡಿದ್ದಾನೆ. ಕಳೆದ 6 ವರ್ಷದ ಹಿಂದೆ ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ದ ಅಕ್ಷಯ್ ನಿಲವಡಿ ತನಗಿಂತ 14 ವರ್ಷದ ಮೇಲ್ಪಟ್ಟ ಮಹಿಳೆ ಜೊತೆಗೆ ಪ್ರೀತಿ ಮಾಡಿ ಮದುವೆ ಆಗುವುದಾಗಿ ಹೋರಾಟಗಾರ್ತಿಗೆ ನಂಬಿಸಿದ ಅಕ್ಷಯ್ ಸುಮಾರು ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ. 6 ವರ್ಷದ ಹಿಂದೆ ಮನೆಯಲ್ಲಿನ ದೇವರ ಕೋಣೆ ಮುಂದೆ ಮದುವೆಯಾಗಿದ್ದ ಪ್ರಮೋದ ಮತ್ತು ಅಕ್ಷಯ್. ಬಳಿಕ ಆತ ಸೈನ್ಯದಿಂದ ರಜೆಗೆ ಬಂದಾಗ ಪ್ರಮೋದ ಬಳಿ ಇರುತ್ತಿದ್ದ. ನನ್ನ ಹಾಗೆ 18 ಜನ ಮಹಿಳೆಯರಿಗೆ ಆತ ಮೋಸ ಮಾಡಿದ್ದಾನೆ. ಆ ಮಹಿಳೆಯರು ನನ್ನ ಸಂಪರ್ಕದಲ್ಲಿದ್ದಾರೆ. ಇನ್ನೂ ಹಲವಾರು ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ. ಪೊಲೀಸರು ಆತನ ಮೊಬೈಲ್ ಸೀಸ್ ಮಾಡಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ರು. ಆರ್ಮಿನಲ್ಲಿ ಇದ್ದಾನೆ ಸರ್, 2 ತಿಂಗಳಾಯಿತು ಲೀವ್ ಮೇಲೆ ಬೆಲ್ಗಂನಲ್ಲೇ ಇದ್ದಾನೆ. ಅವನು ಪೋಸ್ಟಿಂಗ್ ಫೋರ್ಟ್ ವಿಲಿಯಮ್ಸ್ ಕೋಲ್ಕತ್ತಾನಲ್ಲೇ ಪೋಸ್ಟಿಂಗ್ ಇದೆ ಸರ್. ಅವನಿಗೆ ಅಲ್ಲೇ ಅಬ್ಸೆಂಟ್ ಮಾಡಿ ಇಲ್ಲೇ ಕಳಿಸಿದ್ದಾರೆ. ಈ ಕೇಸ್ನ ಮುಗಿಸ್ಕೊಂಡೆ ನೀನು ಬರ್ಬೇಕಂತ. ಅವನು ಮುಖ ಮುಚ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಅವನು ತಪ್ಪು ಮಾಡಿಲ್ಲ ಅಂದ್ಲೆ ಯಾಕೆ ಅವನು 2 ತಿಂಗಳಿಂದ ಮುಖವನ್ನು ಮುಚ್ಕೊಂಡು ಅಡ್ಡಾಡ್ತಾ ಇದ್ದಾನೆ? ಬರ್ಲಿ ಮೀಡಿಯಾ ಮುಂದೆ ಉತ್ತರ ಕೊಡ್ಲಿ. ಯಾಕೆ ಕೊಡ್ತಾ ಇಲ್ಲ? ನಾನು ಇದಕ್ಕಿಂತ ಮುಂಚೆ 2 ಸತಿ ಬಂದು ಮೀಡಿಯಾ ಮುಂದೆ ಎಲ್ಲ ಇದ್ಕೊಟ್ಟಿದ್ದೀನಿ. ಅವ್ನು ಯಾಕೆ ಮುಂದೆ ಬರ್ತಾ ಇಲ್ಲ? ಮುಂದೆ ಬರ್ಬೇಕಲ್ಲ, ನಿಜ ಇದ್ರೆ ಬರ್ಲಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಘೋಷವಾಕ್ಯದೊಂದಿಗೆ ನಗರದಲ್ಲಿ ನಡೆದ ಮ್ಯಾರಥಾನ್ಗೆ ಉತ್ತಮ ಸ್ಪಂದನೆ ಸಿಕ್ಕಿತು. ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಶಾಂತಿಯ ಕುರಿತು ಜಾಗೃತಿಯನ್ನ ಮೂಡಿಸಿತು. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಘೋಷವಾಕ್ಯದೊಂದಿಗೆ ನಗರದಲ್ಲಿ ನಡೆದ ಮ್ಯಾರಥಾನ್ ಉತ್ತಮ ಸ್ಪಂದನೆ ಸಿಕ್ಕಿತ್ತು. ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಶಾಂತಿ ಕುರಿತು ಜಾಗೃತಿ ಮೂಡಿಸಿತ್ತು. ವಾರಾಂತ್ಯದ ರಜೆ ಮೂಡ್ನಲ್ಲಿದ್ದ ಜನರು ಇಲ್ಲಿನ CPID ಮೈದಾನದಿಂದ ಆರಂಭಗೊಂಡ ಮ್ಯಾರಥಾನ್ನಲ್ಲಿ ಉತ್ಸಾಹದಿಂದ ಹೆಜ್ಜೆ ಹಾಕಿದ್ರು. ರಾಜ್ಯ ಮತ್ತು ಹೊರ ರಾಜ್ಯಗಳ ಜನರಷ್ಟೇ ಅಲ್ಲದೆ ವಿದೇಶಿಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. Morning to all of you, and thank you for coming out in such a huge number. Like what I believe, the police and the public should always be part of the same team. We should always work together, and just as you have come together to be with us for this run, I hope you will keep on being with us in the future. You keep on supporting us, and you be part of the team to which we belong all together. Thank you, and all the best for the run. ಸಾರ್ವಜನಿಕರಿಗೆ ಏರ್ಪಡಿಸಿದ ಪುರುಷರ ವಿಭಾಗದ 10 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಅನಿಕೇಶ್ ಶಿಂಗಾರೆ ಪ್ರಥಮ, ಸುನಿಲ್ ಡಿ ದ್ವಿತೀಯ, ಚೇತನ್ ಕಶ್ಯಪ್ ತೃತೀಯ ಸ್ಥಾನವನ್ನ ಪಡೆದುಕೊಂಡರು. ಮಹಿಳೆಯರ ವಿಭಾಗದ 10 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ವೈಷ್ಣವಿ ರಾವಳ್, ಅಕ್ಷತಾ ಮಜುಕರ್, ನಕ್ಷಾ ಮಾಕ್ಕರ್ ಕ್ರಮವಾಗಿ ಮೊದಲ 3 ಬಹುಮಾನವನ್ನ ಪಡೆದರು. ಪುರುಷರ ವಿಭಾಗದ 5 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ತೇಜಸ್ ನೆಮೆಡೆ ಪ್ರಥಮ, ಭೂಷಣ್ ಕದಂ ದ್ವಿತೀಯ, ಗಣೇಶ್ ಹಿರೋಜಿ ತೃತೀಯ ಸ್ಥಾನವನ್ನ ಗಳಿಸಿದ್ರು. ಮಹಿಳೆಯರ ವಿಭಾಗದ 5 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಅಪೂರ್ವ ನಾಯ್ಕ್ ಪ್ರಥಮ, ಸೃಷ್ಟಿ ಜುವಿಕರ್ ದ್ವಿತೀಯ, ಅನಘಾ ಶಾನ್ಬಾಗ್ ತೃತೀಯ ಬಹುಮಾನವನ್ನ ಪಡೆದರು.
ಪೊಲೀಸರಿಗೆ ಆಯೋಜಿಸಿದ 10 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಮಾಂತೇಶ್ ದಮನ್ನವರ್ ಪ್ರಥಮ, ದರಿಯಪ್ಪ ಬೂದನ್ನವರ್ ದ್ವಿತೀಯ, ಸಂಗಪ್ಪ ಗುರವರ್ ತೃತೀಯ. 5 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಶಿವಾನಂದ್ ರಾಠೋಡ್, ಲಕ್ಷ್ಮಣ್ ಉಳ್ಳಾಗಡ್ಡಿ, ರಮೇಶ್ ಮಬನೂರು ಕ್ರಮವಾಗಿ ಮೊದಲ 3 ಬಹುಮಾನವನ್ನ ಪಡೆದರು. ವಿಜೇತರಿಗೆ ಗಣ್ಯರು ಬಹುಮಾನವನ್ನ ನೀಡಿ ಗೌರವಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना।
आदर्श साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದ ಹತ್ತಿರ ಮುದಕವಿ ಗುಡ್ಡದಲ್ಲಿ ಸಕ್ಕರೆ ತುಂಬಿದ ಲಾರಿ ಪಲ್ಟಿಯಾದ ಪರಿಣಾಮ 2 ಸಾವು ಸಂಭವಿಸಿದ್ದು 3 ಜನರಿಗೆ ಗಂಭೀರ ಗಾಯವಾಗಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದ ಹತ್ತಿರ ಮುದಗವಿ ಗುಡ್ಡದಲ್ಲಿ ಸಕ್ಕರೆ ತುಂಬಿದ ಲಾರಿ ಪಲ್ಟಿಯಾದ ಪರಿಣಾಮ 2 ಸಾವು 3 ಜನರಿಗೆ ಗಂಭೀರ ಗಾಯವಾಗಿದೆ. ಲಾರಿ ಚಾಲಕ ಪರಾರಿಯಾಗಿದ್ದಾನೆಂದು ಮಾಹಿತಿ ಲಭ್ಯವಾಗಿದೆ. ಸಕ್ಕರೆ ತುಂಬಿಕೊಂಡು ಲಾರಿ ಕುಳಗೇರಿಯಿಂದ ರಾಮದುರ್ಗಕ್ಕೆ ಬರುವ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಈ ಲಾರಿಯಲ್ಲಿ ಹಲಗತ್ತಿ ಗ್ರಾಮದ 3 ಜನ, ಹೊಸಕೋಟೆಯ 2 ಜನ, ಒಟ್ಟು 5 ಜನ ಸೇರಿಕೊಂಡು ಬಾಗಲಕೋಟೆಗೆ ಹೋಗಿದ್ರು. ಬಾಗಲಕೋಟೆಯಿಂದ ತಮ್ಮೂರಿಗೆ ಬರುವ ಸಂದರ್ಭದಲ್ಲಿ ಯಾವುದೇ ಗಾಡಿಯ ಅನುಕೂಲವಾಗದ ಕಾರಣ ಕುಳಗೇರಿಯಿಂದ ಸಕ್ಕರೆ ತುಂಬಿದ ಲಾರಿ ಹತ್ತಿ ಬರುವ ಸಂದರ್ಭದಲ್ಲಿ ಮುದಗವಿ ಗುಡ್ಡದ ಘಾಟ್ನಲ್ಲಿ 1ನೇ ತಿರುವಿನಲ್ಲಿ ಲಾರಿ ಪಲ್ಟಿಯಾಗಿದೆ. ಸಕ್ಕರೆ ಬಿದ್ದಾವಲ್ಲ. ಲಾರಿ ಚಾಲಕ ಕುಡಿದ ಅಮಲಿನಲ್ಲಿ ಚಲಾವಣೆ ಮಾಡುತ್ತಿದ್ದ ಎಂದು ಹೇಳಲಾಗಿದೆ. ಲಾರಿಯಲ್ಲಿ 5 ಜನ ಪ್ರಯಾಣ ಮಾಡುತ್ತಿದ್ರು. ಇದರಲ್ಲಿ ಒಬ್ಬರು ಬಾಲಪ್ಪ ತಿಮ್ಮಪ್ಪ ಮುದ್ಗವಿ ಎಂಬ ಶಿಕ್ಷಕ ಮತ್ತು ಯಲ್ಲವ್ವ ಹುಚ್ಚನವರ್ ಸಾವನ್ನಪ್ಪಿದ್ದಾರೆ. ಮಂಜುಳಾ ರುಕ್ಕವ್ವ ಮತ್ತು ಉಮೇಶ್ ಎಂಬುವರಿಗೆ ಗಂಭೀರ ಗಾಯವಾಗಿದೆ. ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ರಾಮದುರ್ಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅಕ್ರಮ ಕೆಲಸ ಮಾಡಿಕೊಡದ ಹಿನ್ನೆಲೆಯಲ್ಲಿ ಅಂಬೇವಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷನ ಮಕ್ಕಳು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಗೋಜಿಗ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಆರೋಪಿಸಿದ್ದಾರೆ. ಅಕ್ರಮ ಕೆಲಸ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಅಂಬೇವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮಕ್ಕಳು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆಂದು ಗೋಜ್ಗಾ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಆರೋಪಿಸಿದ್ದಾರೆ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಬೆಳಗಾವಿ ತಾಲೂಕಿನ ಗೋಜ್ಗಾ ಗ್ರಾಮದ ಬಳಿ ಬೈಕ್ ಮೇಲೆ ಹೊರಟಿದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಪಂಚಾಯಿತಿಯಲ್ಲಿ ಅಕ್ರಮವಾಗಿ ಪಹಣಿ ಸೃಷ್ಟಿಸಿ ಕೊಡುವಂತೆ ಒತ್ತಾಯಿಸಿ ಹಲ್ಲೆ ಮಾಡಿದ್ದಾರೆ ಎಂದರು. ಭಾಳ ಪ್ರೆಷರ್ ಮಾಡತ್ತಾರ. ನಾವು ಮಾಡ್ಲಿಕ್ಕೆ ಈ ಸಲ ನಮ್ಮನ್ನ ಇದು ಮಾಡಕ್ಕೆ ಕೊಲ್ಲಕ್ಕೆ ಟ್ರೈ ಮಾಡಿದಾರ. ಅವ್ರು 3 ಜನ ಇದ್ರು. ಅಲ್ಲೆಲ್ಲ ಇಲ್ಲಿಗಲ್ ಮಾಡ್ಬೇಕಂತಾರ. ಕಾನೂನು ಬಾಹಿರ ದಾಖಲು ಮಾಡಿ ಉತ್ತರ ಕೊಡ್ಬೇಕಂತ 1 ವರ್ಷದಿಂದ ಫೋರ್ಸ್ ಮಾಡತ್ತಾರ ಅವ್ರ. ಚೇತನ್ ಪಾಟೀಲ್ ಮತ್ತು ವಿಕ್ರಮ್ ಹೇಳ್ಬೇಕಾರ ಭಾಳ ದಿವಸದಿಂದ ಗಂಟು ಬಿದ್ದಾರೆ. ಈಗ ನಾವು ಮಾಡಲ್ಲ ಅಂತ ನಾವು ಉದ್ಯೋಗ ಖಾತ್ರಿ ಸಲುವಾಗಿ ನಾವು ಅಲ್ಲಿ ಹೋಗಿದ್ದು ಗೋಜಾಗ್ರಾಮಕ್ಕೆ. ನಮ್ಮ PDO ಅವರು ಗೋಜಾಗ್ರಾಮದಾಗ ಸ್ವಲ್ಪ ಉಳಿದ್ರು, ಸ್ವಲ್ಪ ಕೆಲಸ ಐತೆ ಅಂತೇಳಿ. ಹಾಗಾಗಿ ನಾನು ಮುಂದೆ ಬರತ್ತಿದ್ನಿ, ನಡಕ್ಕೆ ಅಡ್ಡಗಟ್ಟಿ ಅವ್ರು ಹುಡುಗರು ಹೊಡೆದ್ರು. ತಲೆಗೆ, ಕೈಗೆ, ಬೆನ್ನಿಗೆ, ಕಾಲಿಗೆ ಭಾಳ ಬಿಟ್ಟೈತಿ. ರಾಡು ಮತ್ತು ಮಚ್ಚಿದ್ದು ಮಚ್ಚಿ ಹಿಡ್ಕೊಂಡು ಬಂದಿದ್ರು. ಮರ್ಡರ್ ಮಾಡ್ಬೇಕಂತ ಪ್ಲಾನ್ ಇತ್ತು. ಅದು ಗೋಜ್ಗಾ ಗ್ರಾಮದ ನಡಕಿದ್ರಿ. ಗೋಜ್ಗಾ ಮತ್ತು ಮಣ್ಣೂರು ಗ್ರಾಮದ ನಡಕಿದ್ರಿ. ನಾನು ಬೈಕ್ ಮ್ಯಾಗ ಹೊಟ್ಟಿದ್ನಿ. ತರಬಿಷ ಅವ್ರು 3 ಜನ ಇದ್ರಿ, ನಾನು ಒಬ್ಬನೇ ಇದ್ದೀನಿ. ಇಲ್ರಿ, ಅವ್ರಿಗೆ ಇಲ್ಲಿಗಲ್ ಮಾಡಿ ಕೊಡ್ಬೇಕಂತ ಐತ್ರಿ. ಅಲ್ಲ ಅವರು ಉತ್ತಾರ ದಾಖಲು ಮಾಡಿ ಕೊಡ್ಬೇಕಂತ ಫೋರ್ಸ್ ಮಾಡತ್ತಾರ. ನಾವು ಮಾಡಲ್ಲ ಅಂತಿದ್ವಿ. ಹಾಗಾಗಿ ಅದ ಕಾರಣಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಷ್ಟು ವರ್ಷ
ನೇರವಾಗಿ ಒಂದು ವರ್ಷದಿಂದ ನಾಗಪ್ಪನ ಬೆನ್ನು ಬಿದ್ದಿದ್ದ ಪಂಚಾಯತ್ ಅಧ್ಯಕ್ಷ ಮತ್ತು ಪುತ್ರ ಹಾಗೂ ಸದಸ್ಯರು ಇದಕ್ಕೆ ಒಪ್ಪದಿದ್ದಾಗ ಇಂದು ಬೈಕ್ ಮೇಲೆ ಹೋಗುತ್ತಿದ್ದಾಗ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಮಗ ಚೇತನ್ ಪಾಟೀಲ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿ 3 ಜನರಿಂದ ದಾಳಿ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡ ನಾಗಪ್ಪನನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದೇನೆ. ತಲೆಗೆ ತೀವ್ರವಾಗಿ ಗಾಯವಾದ ಹಿನ್ನೆಲೆಯಲ್ಲಿ ಐಸಿಯುನಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚು. ಆದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸಂಬರಗಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜನ ಮೆಚ್ಚುಗೆ ಪಡೆದುಕೊಂಡಿದೆ. ಅರಳುವ ಹೂವಿಗೆ ಹೇಗೆ ಪ್ರತಿದಿನ ನೀರು ಬೇಕಾಗುತ್ತದೆಯೋ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳಿಗೆ ಪ್ರತಿದಿನ ವಿದ್ಯೆ ಎಂಬ ಅಮೃತ ನೀಡುವ ಶಿಕ್ಷಕರ ಪಾತ್ರವೂ ಅಷ್ಟೇ ಮುಖ್ಯ. ಹೌದು, ಈಗಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚು. ಆದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸಂಬರಗಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜನ ಮೆಚ್ಚುಗೆ ಪಡೆದುಕೊಂಡಿದೆ. ಮಕ್ಕಳ ಶಿಲ್ಪಕಾರ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿದ್ದ ವಾರ್ಷಿಕ ಸ್ನೇಹ ಸಮ್ಮೇಳನ ಆಚರಿಸುವ ಮೂಲಕ ಖಾಸಗಿ ಶಾಲೆಗಿಂತ ನಾವೇನು ಕಮ್ಮಿ ಇಲ್ಲ ಎಂದು ಈ ಸರ್ಕಾರಿ ಶಾಲೆಯ ಮಕ್ಕಳು ಸಾಬೀತು ಮಾಡಿದ್ದಾರೆ. ಬಹುಮಾನಗಳನ್ನು ಸ್ವೀಕರಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೇ ರೀತಿಯಾಗಿ ನಮ್ಮ ಮರಾಠಿ ಶಾಲಾ ಸಹೋದರರಾದಂತಹ ಶ್ರೀ ಪವಾರ್ ಗುರುಗಳು ನಡೆಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. वनमिळापणाच्या मुलांनी विद्यार्थिनी कोमल अनिल आवळेकर 75 ವರ್ಷಗಳ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಕ್ಕಳ ಸ್ನೇಹ ಸಮ್ಮೇಳನ ಇಂದು ಪಾಲಕರ ಹಾಗೂ ಗ್ರಾಮಸ್ಥರಿಂದ ಮೆಚ್ಚುಗೆಗೆ ಪಾತ್ರವಾಗಿದೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದಲ್ಲಿ ಆತಂಕ ವ್ಯಕ್ತವಾಗ್ತಾ ಇರುವ ನಡುವೆ ಹೊರ ರಾಜ್ಯಗಳಿಂದ ಕೋಳಿಗಳ ಮಾರಾಟ ಸಾಗಣೆ ಪ್ರಕ್ರಿಯೆ ಮುಂದುವರೆದಿದ್ದು ಸೋಂಕು ಹೆಚ್ಚಾಗುವ ಮಾತುಗಳು ಕೇಳಿ ಬರ್ತಾ ಇವೆ. ಕೋಳಿ ಶೀತ ಜ್ವರ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗಡಿ ಜಿಲ್ಲೆಗಳಲ್ಲಿ ಅನ್ವಯವಾಗುವಂತೆ ಮಾರ್ಗಸೂಚಿ ಹೊರಡಿಸಿದೆ. ಆದರೆ ಬೆಳಗಾವಿ ಜಿಲ್ಲಾಡಳಿತ ಕಾಟಾಚಾರಕ್ಕೆ ಮಾತ್ರ ಮಹಾರಾಷ್ಟ್ರ ಗಡಿಯಲ್ಲಿ ಚೆಕ್ ಪೋಸ್ಟ್ ನೇಮಿಸಿದ್ದು ಯಾವುದೇ ಇಲಾಖೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಆತಂಕ ವ್ಯಕ್ತವಾಗಿರುವ ನಡುವೆ ಹೊರ ರಾಜ್ಯಗಳಿಂದ ಕೋಳಿಗಳ ಮಾರಾಟ ಸಾಗಾಣಿಕೆ ಪ್ರಕ್ರಿಯೆ ಮುಂದುವರೆದಿದ್ದು ಸೋಂಕು ಹೆಚ್ಚಾಗುವ ಮಾತುಗಳು ಕೇಳಿ ಬರುತ್ತಿವೆ. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಬೆಳಗಾವಿ ಜಿಲ್ಲಾಡಳಿತ ಕರೆ ನೀಡಿದೆ. ಆದರೆ ಗಡಿಭಾಗದಲ್ಲಿ ಕೋಳಿಗಳ ನಿರಂತರವಾಗಿ ವಹಿವಾಟು ನಡೆಯುತ್ತಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕಡೆಗಣಿಸುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕಷ್ಟಕಾಲದಲ್ಲಿ ಸದ್ಗುಣಗಳು ನಮ್ಮಲ್ಲಿ ಆತ್ಮವಿಶ್ವಾಸ
ಆತ್ಮವಿಶ್ವಾಸವನ್ನ ತುಂಬುತ್ತೆ ಅಂತ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಗಳು ಹೇಳಿದ್ರು. ಕಷ್ಟಕಾಲದಲ್ಲಿ ಸದ್ಗುಣಗಳು ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬುತ್ತೆ. ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಯವರು ರಾಯಬಾಗ್ ತಾಲೂಕಿನ ಪರಮಾನಂದವಾಡಿಯ ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಸುಟ್ಟಟ್ಟಿ ಕ್ರಾಸ್ ಎಸ್ವಿಕೆ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರಾಮಕೃಷ್ಣ ಪರಮಹಂಸರ ಪದವಿ ಪೂರ್ವ ಕಾಲೇಜು ಹಾಗೂ ಬಿಎಸ್ಎನ್ಟಿ ಪದವಿ ಮಹಾವಿದ್ಯಾಲಯ ಹಮ್ಮಿಕೊಂಡಿದ್ದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿ, ಕಷ್ಟಕಾಲದಲ್ಲಿ ನಮ್ಮನ್ನ ಕೈ ಹಿಡಿಯುವಂತಹ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬುವುದು ಯಾವುದು ಅಂದ್ರೆ ಅದು ಹಣ ಅಲ್ಲ, ನಮ್ಮಲ್ಲಿರುವ ಸದ್ಗುಣಗಳು ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬುತ್ತೆ. ಆದ್ದರಿಂದ ಶಿಕ್ಷಕರು ಮಕ್ಕಳಲ್ಲಿ ಕೇವಲ ಪಠ್ಯದ ವಿಷಯಗಳನ್ನ ತುಂಬಬೇಡಿ, ಮಕ್ಕಳಿಗೆ ಜೀವನದ ಜೀವಂತಿಕೆಯ ಮಹತ್ವ ತಿಳಿಸಿಕೊಡಿ. ಮಕ್ಕಳು ಎಲ್ಲಿ ಹೋದ್ರೂ ಆನಂದವಾಗಿರಬೇಕು, ಆನಂದ ಪೂರ್ಣವಾಗಿರಬೇಕು, ಹಾಗೆ ಬೆಳೆಸಬೇಕು. ನಮ್ಮ ಮಕ್ಕಳು ಆರೋಗ್ಯವಾಗಿದ್ರು ಆನಂದವಾಗಿದ್ರು ಅಂದ್ರೆ ಇಡೀ ನಮ್ಮ ಸಮಾಜ ಆನಂದವಾಗಿ ಆರೋಗ್ಯಪೂರ್ಣವಾಗಿರತ್ತೆ ಎಂದ್ರು. ಕೂಡ ಹಣದ ಬೆನ್ನ ಹತ್ತುತ್ತಾ ಇದ್ದೇವೆ. ನಿಜವಾಗಲೂ ನಮ್ಮನ್ನ ಕಷ್ಟ ಕಾಲದಲ್ಲಿ ನಮ್ಮನ್ನ ಕೈ ಹಿಡಿಯುವಂತದ್ದು, ನಮ್ಮ ಒಳಗೊಂದು ಆತ್ಮವಿಶ್ವಾಸವನ್ನ ತುಂಬುವಂತದ್ದು ಯಾವುದು ಅಂತಂದ್ರೆ ಹಣ ಅಲ್ಲ, ನಮ್ಮೊಳಗಿರತಕ್ಕಂತಹ ಸದ್ಗುಣಗಳು ನಮ್ಮೊಳಗ ಆತ್ಮವಿಶ್ವಾಸವನ್ನ ತುಂಬುತ್ತವೆ. ನಾನು ಎಲ್ಲ ಶಿಕ್ಷಕರಲ್ಲಿ ಡಾಕ್ಟರ್ ರತ್ನಾ ಬಾಳಪ್ಪನವರು ಮಾತನಾಡಿ, ಮಕ್ಕಳಲ್ಲಿ ಕಿರಿಯರು ಹಿರಿಯರು ಹಾಗೂ ಗುರುಗಳ ಬಗ್ಗೆ ಪ್ರೀತಿ ಭಾವ ತುಂಬಿರಬೇಕು. ಮಕ್ಕಳಲ್ಲಿ ಕನ್ನಡ ಭಾಷೆ ಸಂಸ್ಕೃತಿ ಸಾರವನ್ನ ಬಿತ್ತಿ ಒಳ್ಳೆಯ ನಾಗರಿಕರನ್ನ ಮಾಡುವಂತೆ ಕರೆ ನೀಡಿದ್ರು. ನನ್ನ ಅನುಭವಕ್ಕೆ ತಕ್ಕಂತೆ ವಿಕಾರವನ್ನ ಕೊಡಿ ಅನ್ನುವಂಥದ್ದು ನನ್ನ ಆಶೆ. ಒಳ್ಳೆಯ ಮಾತುಗಳನ್ನ ಕಲಿಸಿ ಪ್ರೀತಿಸೋದನ್ನ ಅಂದ್ರೆ ಹುಡುಗ ಹುಡುಗಿ ಪ್ರೀತಿಸೋದಲ್ಲ, ಗುರುಗಳನ್ನ ಹಿರಿಯರನ್ನ ತಮಗಿಂತ ಕಿರಿಯರನ್ನೆಲ್ಲ ಪ್ರೀತಿಸಿ ಗೌರವಿಸುವಂತಹ ಗುಣಗಳನ್ನ ಅವರಿಗೆ ಕಲಿಸಿಕೊಡಿ. ಕನ್ನಡದ ಸಂಸ್ಕೃತಿ ಬಹಳ ಶ್ರೇಷ್ಠವಾದದ್ದು. ಆ ಸಂಸ್ಕೃತಿಯ ಸಾರವನ್ನೆಲ್ಲ ಮಕ್ಕಳ ಮನದಲ್ಲಿ ಬಿತ್ತಿ ಒಳ್ಳೆಯ ನಾಗರಿಕರನ್ನ, ನಾಳಿನ ನಾಗರಿಕನಾಗಿ ನಿಮ್ಮ ಮಕ್ಕಳನ್ನ ಮಾಡಿ ಎನ್ನುವಂತ ಒಂದೇ ಒಂದು ಮಾತನ್ನ ಹೇಳ್ತಾ ನನಗೆ ನಂತರ ಸಂಸ್ಥೆಯ ಅಧ್ಯಕ್ಷ ಬಸವರಾಜ್ ಸಂತಿ ಮಾತನಾಡಿ, ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣ ಮಾಡೋಕೆ ಶಿಕ್ಷಕರಷ್ಟೇ ಪಾಲಕರು ಅವರ ಕಲಿಕೆ ನಡೆ ನುಡಿಗಳನ್ನು ಗಮನಿಸಿ ತಿಳಿ ಹೇಳುವ ಕೆಲಸ ಆಗಬೇಕು ಎಂದರು. ಒಂದು ಮಾತು ಅವ್ರ ಬಗ್ಗೆ ಮಾಸ್ತರ್ಗಳ ಬಗ್ಗೆ ಚರ್ಚೆ ಮಾಡಬೇಕು, ಇಲ್ಲ ಫೋನ್ ಮಾಡಬೇಕು. 15 ವರ್ಷ ನಮ್ಮ ಮಗ ಹಿಂಗಾಗ್ಯಾನಂತ ಒಬ್ರು ಯಾವ ಪಾಲಕರು ಫೋನ್, ನಮ್ಮಲ್ಲಿ ಒಂದು 10,000 ಜನ ಹುಡುಗರು ಕಲ್ತು ಹೋಗ್ಯಾರ. ಇಲ್ಲಿವರೆಗೆ ಒಬ್ಬರು ನಮ್ಮ ಮಗ ಹಿಂಗೆ ಸರಿ ಅಭ್ಯಾಸ ಮಾಡೋಲ್ಲ, ಮತ್ತೆ ಅಭ್ಯಾಸ ಮಾಡ್ತಾನೋ ಅಂತ ಹೇಳಂಗಿಲ್ಲ, ಇಲ್ಲೂ ಅಂತ ಹೇಳಂಗಿಲ್ಲ. ದಯವಿಟ್ಟು ಪಾಲಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದಂದ್ರೆ ಇದನ್ನ ಇನ್ನು ಮೇಲೆ ತಾವು ಈ ವಿಷಯದಲ್ಲಿ ಸಹಕರಿಸಬೇಕನ್ನೋ ಮಾತನ್ನು ಹೇಳಿ ಇವತ್ತಿನ ದಿವಸ ವಿಶೇಷವಾಗಿ ತಹಸೀಲ್ದಾರ ಸುರೇಶ್ ಮುಂಚೆ ಮಾತನಾಡಿ, ಮಕ್ಕಳ ಭವಿಷ್ಯವನ್ನ ಕೇವಲ ಶೈಕ್ಷಣಿಕ ಅಂಕಗಳಿಂದ ರೂಪುಗೊಳ್ಳುವುದಿಲ್ಲ. ಮಕ್ಕಳು ಶಿಕ್ಷಣ ಪಡಿತಕ್ಕಂತಹ ಸಂಸ್ಕೃತಿ ಸಂಸ್ಕಾರ ಒಳ್ಳೆಯ ಮೌಲ್ಯಗಳು ಮಕ್ಕಳ ಜೀವನವನ್ನ ರೂಪಿಸುತ್ತೆ. ಪಾಲಕರು ಶಿಕ್ಷಕರು ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಒಳ್ಳೆಯ ಮೌಲ್ಯಗಳನ್ನ ತುಂಬುವ ಕೆಲಸ ಮಾಡಬೇಕು ಎಂದರು. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ಸಂಸ್ಥೆಯಲ್ಲಿ ಶಿಕ್ಷಣ ಈಗ ಏನಾಗಿದೆ ಅಂದ್ರೆ ಎಲ್ಲ ನಮ್ಮ ತಂದೆ ತಾಯಿಗಳ ಅದರ ಪಾಲಕರು ಏನ್ ನೋಡ್ತೀವಿ ಅಂದ್ರೆ ಮಕ್ಕಳು ಎಷ್ಟು ಮಾರ್ಕ್ಸ್ ತಗೊಂಡಿವಿ ಅಂತಕ್ಕಂಥದ್ದು ನೋಡಿದ್ವಿ. ಈ ಅಂಕಗಳು 90, 95, 100 ಅಂಕಗಳು ನಮ್ಮ ಜೀವನವನ್ನು ರೂಪಿಸಂಗಿಲ್ಲ. ನಾವೆಲ್ಲ ಪಾಲಕರ ಮೊದಲಿಂದ ತಲೆ ಹಾಕೋಬೇಕು. ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ, ಮಕ್ಕಳು ಈ ಶಾಲೆಯಲ್ಲಿ ಕಲಿತಕ್ಕಂಥ ಏನು ಮೌಲ್ಯಗಳದಲ್ಲ, ಅದು ಸಹಕಾರ ಆಗಿರಬಹುದು, ಪರಸ್ಪರ ಗೌರವ ಕೊಡ್ತಕ್ಕಂಥದ್ದಾಗಿರ್ಬೋದು. ಈ ಮೌಲ್ಯಗಳು ಜೀವನವನ್ನ ಮತ್ತು ಆ ವಿದ್ಯಾರ್ಥಿಯ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾವ ವಿನ ನಮ್ಮ ಶಾಲೆ ಫಸ್ಟ್ ಅದನ್ನ 90 ಮಾರ್ಕ್ಸ್ ತಗೊಳ್ಳೋದು ಯಾವುದೇ ಕಾರಣಕ್ಕೂ ಅವು ಜೀವನವನ್ನು ರೂಪಿಸಂಗಿಲ್ಲ. ನಂತರ ಪ್ರಸ್ತುತ ಸಾಲಿನಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸತ್ಕರಿಸಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ಮನೋರಂಜನೆ ಕಾರ್ಯಕ್ರಮಗಳು ಜರುಗಿದ್ವು. ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಸರ್ಕಾರಿ ಬಸ್ ಪಲ್ಟಿಯಾದ ಘಟನೆ ಸೋಮವಾರ ನಡೆದಿದೆ. ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಸರ್ಕಾರಿ ಬಸ್ ಪಲ್ಟಿಯಾದ ಘಟನೆ ಸೋಮವಾರ ನಡೆದಿದೆ. ಸಾರಿಗೆ ಬಸ್ ಏನಗಿ ಗ್ರಾಮದಿಂದ
ಬೈಲಹೊಂಗಲ್ ಕಡೆ ಹೊರಟ ಬಸ್ ಲಿಂಗದಹಳ್ಳಿ ಮಾರ್ಗವಾಗಿ ಹೋಗುವಾಗ ಅರವಳ್ಳಿ ಸನಿಹ ಉರುಳಿ ಬಿದ್ದಿದೆ. ಬಸ್ನಲ್ಲಿದ್ದ ಸುಮಾರು 10 ರಿಂದ 15 ಜನಕ್ಕೆ ಸಣ್ಣಪುಟ್ಟ ಗಾಯಗಳಾಗಿದ್ದು, ಅರವಳ್ಳಿ ಗ್ರಾಮಸ್ಥರ ಸಹಕಾರ ಹಾಗೂ 108 ಆಂಬ್ಯುಲೆನ್ಸ್ ಮೂಲಕ ಬೈಲಹೊಂಗಲ್ನ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಬೈಲಹೊಂಗಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಘೋಷವಾಕ್ಯ. ಮ್ಯಾರಥಾನ್ಗೆ ಉತ್ತಮ ಸ್ಪಂದನೆ. ಸಾರ್ವಜನಿಕರ ಆರೋಗ್ಯ ಮತ್ತು ಶಾಂತಿಯ ಜಾಗೃತಿ. ವಿದೇಶರು ಮ್ಯಾರಥಾನ್ನಲ್ಲಿ ಹೆಜ್ಜೆ ಹಾಕಿದ್ದೇ ವಿಶೇಷತೆ. ಬೆಳಗಾವಿ ಚಲೋಗೆ ಸಾವಿರಾರು ಕನ್ನಡಿಗರು ಶಕ್ತಿ ಪ್ರದರ್ಶನ. ಗಡಿಭಾಗದಲ್ಲಿ ಪುಂಡಾಟ ನಡೆಸುತ್ತಿರುವ ಎಂಇಎಸ್ ಶಿವಸೇನೆಯನ್ನು ನಿಷೇಧ ಮಾಡಿ ಎಂದು ಆಗ್ರಹ. ಕನ್ನಡ ಸೇನೆಯ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಹೇಳಿಕೆ. 6 ವರ್ಷದ ಹಿಂದೆ ಮದುವೆಯಾದ ಪ್ರಮೋದ್ ಮತ್ತು ಅಕ್ಷಯ್. ರಾಜ್ಯ ಮಹಿಳಾ ಹೋರಾಟಗಾರ್ತಿ ಪ್ರಮೋದ ಹಜಾರೆಗೆ ಯೋಧನೋರ್ವ ಲವ್ ಸೆಕ್ಸ್ ದೋಖಾ. ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.